ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ತುಂಬ ಸಿಂಪಲ್ ಆಗಿರುವಂಥ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ದೇಹಕ್ಕೆ ತುಂಬಾ ತಂಪು. ಬನ್ನಿ ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಬರೋಣ. ನೋಡಿ, ನಾನಿಲ್ಲಿ ಒಂದು ಬಟ್ಲಿಗೆ ಚಿಕ್ಕ ಬಟ್ಲಲ್ಲಿ ಆಗುವಂಥ ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿದ್ರೂ ನಡೆಯುತ್ತೆ, ಸಣ್ಣದು ದಪ್ಪದು ಎರಡು ಥರನೂ ಇರುತ್ತೆ. ಅದನ್ನು ಈ ರೀತಿ ಒಂದ್ಸರಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನಾವು ಇದನ್ನು ನೆನೆಸಿ ಇಡಬೇಕಾಗತ್ತೆ. ನೆನೆಯೋದ್ರಿಂದ ಬೇಗ ಬೇಯುತ್ತೆ ಮತ್ತು ಬೇಗನೂ ರುಚಿಯಾಗಿ ಪಾಯಸ ಆಗುತ್ತೆ. ಹಾಗಾಗಿ ಇದನ್ನು ನಾನು ಇವಾಗ ನೀಟಾಗಿ 2 ಸರಿ ತೊಳೆದಿದ್ದೀನಿ. ಹಾಗಾಗಿ ನೆನೆಯೋಕ್ಕೆ ಇಡ್ತೀನಿ. ನೋಡಿ, ಇದು ನೆನೆಸಿಟ್ಟಿದ್ದೀನಿ. ಈಗ ಅರ್ಧ ಗಂಟೆ ಆಗಿದೆ. ನಾನಿಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಏನು ನೆನೆಸಿಟ್ಟಿದ್ದ ಅಂತ ಸಬ್ಬಕ್ಕಿನ ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊತೀನಿ, ಬೇಯೋದಕ್ಕೆ ಇಟ್ಬಿಡ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗನೂ ಆಗುತ್ತೆ. ನೋಡಿ, ಇದು ಬೇಯೋದಕ್ಕೆ ಶುರುವಾಗಿದೆ. ಇದು ದೇಹಕ್ಕೆ ತುಂಬಾ ತಂಪು. ಇನ್ನು ಬೇಸಿಗೆ ಕಾಲ ಶುರುವಾಗಿದೆ. ನಮ್ಮ ದೇಹಕ್ಕೆ ತಂಪಾದಂತಹ ಪಾನೀಯಗಳನ್ನ ನಾವು ತೊಗೊಳ್ಳೇಬೇಕಾಗತ್ತೆ. ಸೊ ಅದ್ರಲ್ಲಿ ಸಬ್ಬಕ್ಕಿನೂ ತುಂಬ ಒಂದು ನೋಡಿ ಈ ಥರ ಬೆಂದು ಇದು ಗಟ್ಟಿಗಾಗತ್ತೆ. ಅದು ನೋಡಿ, ಇದನ್ನು ಸ್ಟಾರ್ಚ್ ಅಂತ ನಾವೇನು ಹೇಳ್ತೀವಲ್ಲ ಅದನ್ನೆಲ್ಲ ಬಿಟ್ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದರೆ ನಾನು ತೋರಿಸ್ತೀನಿ. ತುಂಬಾ ಸಾಫ್ಟಾಗಿ ಬೆಂದಿದೆ ಅದು. ನೋಡಿ, ತುಂಬಾ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಗೊತ್ತಾಗುತ್ತೆ ಸಾಕು. ಒಂದು 4 ರಿಂದ 5 ನಿಮಿಷದಲ್ಲಿ ಇದು ಬೆಂದೋಗ್ಬಿಡುತ್ತೆ. ತುಂಬ ಸಮಯ ಏನು ತೊಗೊಳ್ಳೋದಿಲ್ಲ ಸಬ್ಬಕ್ಕಿ ಬೇಯೋದಕ್ಕೆ. ನೋಡಿ, ಇವಾಗ ನಾನು ಇದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ. ಫುಲ್ ಫ್ಯಾಟ್ ಮಿಲ್ಕ್ ಅಂತ ಹಾಕ್ಕೊತಾ ಇದ್ದೀನಿ. ನಾನು ನೀರು ಹಾಕಿಲ್ಲ, ಗಟ್ಟಿ ಹಾಲನ್ನೇ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಹಾಲು ಹಾಕಿದ್ಮೇಲೆ ನಾವು ಒಂದ್ಸರಿ ಇದನ್ನು ತಿರ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನೋಡಿ, ಇವಾಗ ಹಾಲು ಹಾಕಿದ್ಮೇಲೆ ನಾನು ಇದಕ್ಕೆ ಸೇರುವಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಮೊದಲೇ ನಾನು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹುರಿದಿಟ್ಕೊಂಡಿದ್ದೆ. ಅದನ್ನು ಕೂಡ ಇದ್ರ ಜೊತೆಯಲ್ಲೇ ತುಪ್ಪದಲ್ಲಿ ಹುರಿದಿದ್ದಂಥದ್ದು ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿ ಹುರಿದಿಟ್ಕೊಂಡಿದ್ದೆ. ಎಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾರಿದ್ಮೇಲೆ ಇದು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಲನ್ನ ನೀವು ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ನೋಡಿ, ಇದನ್ನು ಒಂದು ಕುದಿ ಬರೋದಕ್ಕೆ ನಾನು ಬಿಟ್ಬಿಡ್ತೀನಿ. ನೋಡಿ, ಇವಾಗ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊತೀನಿ. ಹಾಗೆ ಇದ್ರ ಜೊತೆಲೆ ಇನ್ನೊಂದು ಏನಂತ ಅಂದರೆ MTR ಅವ್ರದ್ದು ಬಾದಾಮ್ ಮಿಲ್ಕ್ ಪೌಡರ್ ಇರುತ್ತಲ್ಲ, ಅದನ್ನು ಇದ್ರ ಜೊತೆಯಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ರುಚಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇದಕ್ಕೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಮಾಡಿರೋದು 5 ಜನಕ್ಕಾಗುವಂತಹ ಖೀರು. ಹಾಗಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮ್ ಪೌಡ್ರನ್ನ ತೆಗೆದಿಟ್ಕೊಂಡಿದ್ದೀನಿ ನಾನು. ನೋಡಿ, ಏಲಕ್ಕಿ ಪುಡಿ ಹಾಕಿದ್ಮೇಲೆ ನೀಟಾಗಿ ಎಲ್ಲ ಕಡೆಯಿಂದ ಒಂದ್ಸರಿ ಮಿಕ್ಸ್ ಕೊಟ್ಬಿಡ್ಬೇಕಾಗತ್ತೆ. ಸಕ್ಕರೆನೂ ಎಲ್ಲ ಕರಗಬೇಕಾಗತ್ತೆ ಬೇಗ. ನೋಡಿ, ಇವಾಗ ಕುದೀತಾ ಇದೆ. ನೋಡಿ, ಒಳ್ಳೆ ಘಮ ಪರಿಮಳ ಬರ್ತಾ ಇದೆ, ಚೆನ್ನಾಗಿ ಅನಿಸ್ತಾ ಇದೆ. ಇವಾಗ ನಾನು ಬಾದಾಮ್ ಪೌಡರ್ನ ನಾನು ಏನು ಹೇಳಿದ್ನಲ್ಲ ಅದನ್ನು ತೆಗೆದಿಟ್ಟಿದ್ದೆ ಅಂತೇಳಿ ನಾನು ಅದನ್ನು ಇದ್ರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇನ್ನೇನು ನಾವು ಸ್ಟವ್ ಆಫ್ ಮಾಡ್ತೀವಿ, ಇನ್ನೊಂದು 2 ನಿಮಿಷ ಇದೆ ಅನ್ನೋ ಹಾಗೆ ನಾವು ಬಾದಾಮ್ ಪೌಡರ್ನ ಸೇರಿಸ್ಕೊಂಡ್ರೆ ಸಾಕು. 1 ಟೇಬಲ್ ಸ್ಪೂನ್ ಆದರೆ ತುಂಬ ರುಚಿ ಬರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಸಬ್ಬಕ್ಕಿ ಪಾಯಸ. ನೋಡೋದಿಲ್ಲ ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ನೋಡಿ. ಸೊ ನೀವು ಬೆಲ್ಲೈಕನ್ ಒತ್ತೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ಫಸ್ಟು ನಿಮಗೆ ಬಂದು ತಲುಪುತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಂತಹದ್ದು. ಸೊ ಯಾರೆಲ್ಲ ಇಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ಲು ವಿಡಿಯೋ ನೋಡಿ. ಆವಾಗಲೇ ನಿಮಗೆ ನಾವೇನು ಮಾಡಿದ್ದೀವಿ ಅನ್ನೋ ಅಂಥ ಪದಾರ್ಥದ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.